ನೋಡಿರಿ ಈರುಳ್ಳಿ ಸೊಪ್ಪಿನ ಬಜಿ ರೀ ಇವು. ಈ ಥರ ನೀವು ಮಾಡ್ಕೋಬೇಕಂದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ. ನಾವು ಈರುಳ್ಳಿ ಸೊಪ್ಪಿನ ಬಜಿ ಹೆಂಗೆ ಮಾಡಿವೆ ಅಂತ ನಿಮಗೂ ಗೊತ್ತಾಕತಿ. ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಬಜಿ ರೀ ಇವು. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಸ್ಕಿಪ್ ಮಾಡಲಾರ್ದಂಗೆ ಕೊನೆವರೆಗೂ ನೋಡಿರಿ, ತಿಳಿತೈತ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮ್ಗೆ ಈರುಳ್ಳಿ ಸೊಪ್ಪಿನ ಬಜಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಬಜಿ ಮಾಡೋದಕ್ಕೆ 1/4 kg ಅಷ್ಟು ಹಸಿ ಹಿಟ್ಟು ತೊಗೊಂಡಿನಿ ರೀ, ಅಂದರೆ ಕಡಲೆಬೇಳೆ ಹಿಟ್ಟು. ಒಂದು ಅರ್ಧ ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡೀನಿ. ಒಂದು 3/4 ಕಪ್ನಷ್ಟು ಹೆಸರು ಹಿಟ್ಟು ತೊಗೊಂಡೀನಿ ರೀ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಎಣ್ಣೆ ಕಾಸಕ್ಕಿಟ್ಟೀನಿ ರೀ. ಕಾದಿದ ಎಣ್ಣೆನ ಹಾಕೋಬೇಕು ರೀ. ಇದಕ್ಕೆ ಎಣ್ಣೆ ಎಷ್ಟು ಕಾದಿರ್ಬೇಕಂದ್ರೆ ನೋಡಿ ತೋರಿಸ್ತೇನೆ. ಈ ಥರ ಗುಳಿ ಬರ್ಬೇಕು ರೀ, ಹಂಗೆ ಎಣ್ಣೆ ಕಾದಿರ್ಬೇಕು. ಒಂದು ಈ ಸ್ಪೂನಿಲ್ಲೇ ಅರ್ಧ ಸ್ಪೂನಿಂದ 3 ಸಲ ಹಾಕ್ಕೊಡೋದು. ನಾನು ನಿಮಗೆ ಎಷ್ಟು ಬೇಕು ನೋಡಿ ಹಾಕ್ಕೊಡಿ. ಈಗ ನೋಡಿರಿ, ನಾನು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ, ಸ್ವಲ್ಪ ಅಜ್ವಾನ ಹಾಕ್ಕೊತೀನಿ ನೋಡಿರಿ. ಕಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ, ಸ್ವಲ್ಪ ಸೋಡಾ ಹಾಕ್ಕೊತೀನಿ ರೀ, ಅಡುಗೆ ಸೋಡಾ. ಸ್ವಲ್ಪ ಸಕ್ಕರೆ ಹಾಕ್ಕೊತೀನಿ. ಈಗ ನೋಡಿರಿ, ನಾವು ಇಟ್ಕೊಂಡಂಥ ಈರುಳ್ಳಿ ಸೊಪ್ಪು, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಪಾಲಕ್ ತೊಗೊಂಡಿನಿ ನಾನು. ಇದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಈಗ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಹಸಿ ಖಾರ ಹಾಕ್ಕೊತೀನಿ ರೀ. ನಾನು ಮೊದಲೇ ಹಸಿ ಖಾರನ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ರುಚಿಗೆ ನಿಮ್ಗೆ ಎಷ್ಟು ಬೇಕು ನೋಡಿ ಖಾರ ಹಾಕೋರು. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಚೆಂದಿಗೆ. ಭಾಳ ಚಲೋ ಅಂದ್ರೆ ಭಾಳ ಚಲೋ ಹಾಕೋರಿ. ಒಂದ್ಸಲ ನೀವು ಮಾಡಿ ನೋಡಿರಿ, ಗೊತ್ತಾಕತ್ತಿದೆ ಟೇಸ್ಟ್ ಹೆಂಗಿರ್ತದೆ ಅಂತೇಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊರಿ. ನೀವು ಬಜಿ ಮಾಡೋಕ್ಕೆ ಅದು ಕಲಿಸ್ಕೊತಿರಲ್ಲ ಅಷ್ಟೇ ಕಲಿಸ್ಕೊರಿ. ತೀರ ಗಟ್ಟಿಗೂ ಬೇಡ, ತೀರ ಆಳ್ಕೋದು ಬೇಡ, ಒಂದು ಲೆಕ್ಕಕ್ಕೆ ನೋಡಿ ಕಲಿಸ್ಕೊಳ್ಳೋಣ. ನೋಡಿರಿ, ನಾನು ಈ ಹದಕ್ಕೆ ಕಲಿಸ್ಕೊಂಡೀನಿ. ನೀವು ಇದು ಹದಕ್ಕೆ ಕಲಿಸ್ಕೊಡ್ರಿ. ಯಾಕಂದ್ರೆ ಹಸಿ ಉಳ್ಳಾಗಡ್ಡಿ ತಪ್ಪಲ ಹಾಕಿರ್ತೇವಲ್ಲ, ನೀರು ಜಾಸ್ತಿ ಹಾಕ್ಕೊಂಡ್ರೆ ನೀರು ಹೊಡೆಯೋ ಚಾನ್ಸ್ ಇರ್ತೈತೆ ರೀ. ಈಗ ಬಜಿ ಮಾಡ್ಕೊಳ್ಳೋಣ. ನೋಡಿರಿ, ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಹಿಟ್ಟನ್ನು ಇದಕ್ಕೆ ಹಾಕ್ತೀವಿ. ನಿಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿನ ನೋಡಿ ಹಾಕ್ಕೊಳ್ಳಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತವೆ ಇವು. ಒಂದ್ಸಲ ನೀವು ಮಾಡ್ಕೊಂಡ್ರಿ ಅಂದ್ರೆ ಗೊತ್ತಾಗ್ತದೆ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ. ನಾವು ಹಸಿ ಹಿಟ್ಟು, ಹೆಸರು ಹಿಟ್ಟು ಮತ್ತು ಸ್ವಲ್ಪ ಮೈದಾ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಭಾಳ ಟೇಸ್ಟ್ ಬರ್ತವೆ. ಬರೀ ಹಸಿ ಹಿಟ್ಟಾದ್ರೆ ಅವು 6ರಿಂದ ತಿನ್ನೋಕೆ ರುಚಿ ಆಗೋದಿಲ್ಲ ರೀ. ಇವು ಅಂದ್ರೆ 6ರಿಂದ ತಿನ್ಬೋದು ರೀ. ಅಂತ ನೋಡಿ, ಕಲರು ಭಾಳ ಚಲೋ ಬರ್ತಾವೆ ನೋಡಿರಿ, ಭಾಳ ಚಲೋ ಬಂದವು. ಈಗ ಇವನ್ನ ಒಂದು ಪ್ಲೇಟ್ಗೆ ತಗೊತೀನಿ ರೀ. ನೋಡಿರಿ, ಈಗ ಇನ್ನೂ ಒಂದ್ಸಲ ಹಾಕಿ ತೋರಿಸ್ತೀನಿ. ಈಗ ನೋಡಿರಿ, ಈಗ ಇವು ರೆಡಿ ಆಗ್ಯಾವು. ಇವನ್ನು ತಗೊತೀನಿ. ನೋಡಿರಿ, ನಾವು 1/4 kg ಹಸಿ ಹಿಟ್ಟು ತೊಗೊಂಡಿದ್ವಲ್ಲ, ಎಷ್ಟು ಬಜಿ ಆಗ್ಯಾವ ಅಂಥೇಳಿ. ಭಾಳ ಅಂದ್ರೆ ಭಾಳ ಮಸ್ತ್ ಬಂದಿರ್ತಾವೆ ರೀ. ನೋಡ್ಬೋದು ರೀ ಇಲ್ಲಿ. ಹೌದಾ, ಭಾಳ ಚಲೋ ಬಂದವ್ರಿ ನೋಡಿರಿ. ತಿನ್ನಕ್ಕೂ ಭಾಳ ಟೇಸ್ಟ್ ಇರ್ತಾವೆ ರೀ ಇವು. ಈ ಈರುಳ್ಳಿ ಸೊಪ್ಪಿನ ಬಜಿ ಏನ್ರಿ ನಿಮ್ಗೆ ಮಾಡಿದ್ದು ರೆಸಿಪಿ ಇಷ್ಟ ಆಗಿತ್ತಂದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡಿರಿ. ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.